1 ಅವರ್ ಇಲ್ಲ 2 ಅವರ್ ಇನ್ನೊಂದು 4 ಅವರ್ ಫ್ರೀ ಇರೋ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಏನಾದ್ರು ಅರ್ನಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಅದರಲ್ಲೂ ಎಸ್ಪೆಷಲಿ ಕಾರ್ ಡ್ರೈವಿಂಗ್ ಮಾಡ್ಬಿಟ್ಟು ಅರ್ನಿಂಗ್ ಮಾಡಬೇಕು ಅಂತ ಯಾರು ಅಂದ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಇಲ್ಲಿ 16,345 ರೂಪಾಯಿನ ಇಲ್ಲಿ ಅರ್ನಿಂಗ್ ಮಾಡಿದ್ದೀನಿ. ಎಷ್ಟು ದಿನಕ್ಕೆ ಅಂತ ಹೇಳಿದ್ರೆ ಬರೀ 10 ಟ್ರಿಪ್ಪನ್ನು ಮಾಡಿ ಆಯ್ತಾ. ಸೊ ಇದೇ ರೀತಿ ನೀವೇನು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಯಾವ ಥರ ಡ್ಯೂಟಿ ಇರುತ್ತೆ, ಏನು ಎತ್ತ, ಯಾವ ಥರ ಫ್ರೀ ಟೈಮಲ್ಲಿ ಮಾಡ್ಕೊಳ್ಳೋದು. ಸೊ ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾವು ವ್ಲಾಗ್ನಾಗ ಶುರು ಮಾಡ್ತಾ ಇದ್ದೀವಿ. ಬ್ಯಾಕ್ ಗ್ರೌಂಡ್ ನಿಮಗೆ ಗೊತ್ತಿರುತ್ತೆ, ನಮ್ಮ ಮನೆ ಸೈಟ್ ಇಂದ ಶುರು ಮಾಡ್ತಾ ಇದ್ದೀನಿ. ಬಟ್ ವಿಡಿಯೋ ಮಾತ್ರ ತುಂಬಾ ಇನ್ಫಾರ್ಮೇಶನ್, ತುಂಬಾ ಜನಕ್ಕೆ ಯೂಸ್ಫುಲ್ ಆಗುವಂತ ವಿಡಿಯೋ ಆಗಿರುತ್ತೆ. ಇದು ಯಾರಿಗೆ ಎಸ್ಪೆಷಲಿ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿದ್ರೆ, ಬೆಂಗಳೂರಿನಲ್ಲಿ ಇದ್ಕೊಂಡು ಕೆಲಸ ಮಾಡೋದಕ್ಕೆ ತುಂಬಾ ಅಂದ್ರೆ ಅರ್ನಿಂಗ್ಸ್ ಅನ್ನ ಮಾಡೋದಕ್ಕೆ ಬೆಂಗಳೂರಿನಲ್ಲಿ ತುಂಬಾ ತರ ಆಪರ್ಚುನಿಟಿಗಳಿದಾವೆ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ. ಬಟ್ ಒಂದಷ್ಟು ಜನಕ್ಕೆ ಏನಪ್ಪ ಆಸೆ ಇರೋದು ಅಂತಂದ್ರೆ ಡ್ರೈವಿಂಗ್, ಕಾರ್ ಡ್ರೈವಿಂಗ್ ಕಲ್ತಿರ್ತಾರೆ. ಸೊ ಕಾರ್ ಡ್ರೈವಿಂಗ್ ಮಾಡ್ಕೊಂಡು ಅವ್ರಿರೋ ಬೇರೆ ಕಡೆ ಫುಲ್ ಟೈಮ್ ಕೆಲಸ ಮಾಡ್ತಿರ್ತಾರೆ. ಬಟ್ ಅಲ್ಲಿ ಮಾಡಿ 1 ಅವರ್ ಇಲ್ಲ 2 ಅವರ್ ಇನ್ನೊಂದು 4 ಅವರ್ ಫ್ರೀ ಇರೋ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಏನಾದ್ರು ಅರ್ನಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಅದರಲ್ಲೂ ಎಸ್ಪೆಷಲಿ ಕಾರ್ ಡ್ರೈವಿಂಗ್ ಮಾಡ್ಬಿಟ್ಟು ಅರ್ನಿಂಗ್ ಮಾಡಬೇಕು ಅಂತ ಯಾರು ಅಂದ್ಕೊಂಡಿದ್ದೀರಾ ಅಂತ ಹೇಳಿದ್ರೆ, ಸೊ ಅಂಥವ್ರಿಗೆ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ಆ ಥರ ಒಂದು ಆಪರ್ಚುನಿಟಿ ಇದೆ. ಆ ಒಂದು ಆಪರ್ಚುನಿಟಿನ ಯಾವ ಥರ ಯೂಸ್ ಮಾಡ್ಕೊಳ್ಳೋದು, ಅದಕ್ಕೆ ನೀವು ಜಾಯ್ನ್ ಆಗಬೇಕು ಅಂತಂದ್ರೆ ಹೆಂಗೆ ಜಾಯ್ನ್ ಆಗೋದು, ಮತ್ತು ಅದರಲ್ಲಿ ಯಾವ ಥರ ಅಮೌಂಟನ್ನು ಅರ್ನಿಂಗ್ ಮಾಡ್ಬೋದು, ಪಾರ್ಟ್ ಟೈಮ್ ಆಗಿ ಇರ್ಬೋದು ಅಥವಾ ಫುಲ್ ಟೈಮ್ ಮಾಡಿ ಕೂಡ ಅರ್ನಿಂಗ್ ಮಾಡ್ಕೊಳ್ಬೋದು. ಸೊ ವಿಡಿಯೋನ ಮಿಸ್ ಮಾಡ್ತಾರೆ ಹಂಗೆ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಪಾರ್ಟ್ ಟೈಮ್ ಆಗಿ ಕಾರ್ ಡ್ರೈವಿಂಗ್ ಬರುತ್ತೆ, ಅವ್ರಿಗೆ ಡ್ರೈವಿಂಗ್ ಲೈಸೆನ್ಸ್ ಇದೆ ಅಂತ ಹೇಳಿದ್ರೆ, ಸೊ ಯಾವುದೇ ಥರ ತಲೆನೋವಿಲ್ಲ, ಆರಾಮಾಗಿ ನೀವು ಪಾರ್ಟ್ ಟೈಮ್ ಆಗಿ ಅಥವಾ ಫುಲ್ ಟೈಮ್ ಆಗಿ ಕೂಡ ನೀವು ಈ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ಕೆಲಸ ಮಾಡಬಹುದು. ಲೈವ್ ಆಗಿ ನಾನು ಸಂಪಾದನೆ ಮಾಡಿರುವಂತ ಪ್ರೂಫ್ ಅನ್ನು ನಿಮಗೆ ಸ್ಕ್ರೀನ್ ಅಲ್ಲಿ ಹಾಕ್ತೀನಿ, ಅದನ್ನು ಕೂಡ ನೋಡ್ಕೊಳ್ಬಹುದು. ಓಕೆನಾ? ಸೊ ನೋಡ್ಬೋದು, ಸ್ಕ್ರೀನ್ ಅಲ್ಲಿ ಹಾಕಿದ್ದೀನಿ. ಸೊ ಮೇಲ್ಗಡೆ ನಂದು ಒಂದು ಫೋಟೋ ಇದೆ, ನಿಖಿಲ್ ಎಸ್ ಅಂತ ನನ್ನ ಹೆಸರು ಕೂಡ ಇದೆ, ನೋಡ್ತಾ ಇರ್ತೀರಾ. ಓಕೆನಾ? ಅದ್ರ ಕೆಳಗಡೆ ಬಂದ್ಬಿಡು ಅಂದ್ರೆ ನಿಮ್ಗೆ ಕಾಣಿಸುತ್ತೆ ಇಲ್ಲಿ 16,345 ರೂಪಾಯಿನ ಇಲ್ಲಿ ಅರ್ನಿಂಗ್ ಮಾಡಿದ್ದೀನಿ. ಎಷ್ಟು ದಿನಕ್ಕೆ ಅಂತ ಹೇಳಿದ್ರೆ ಕೆಳಗಡೆ ನೋಡ್ಬೋದು. ಟೋಟಲ್ ಟ್ರಿಪ್ಸ್ ಬಂದ್ಬಿಟ್ಟು 10 ಟ್ರಿಪ್ಸ್ ಮಾಡಿ 10 ಡ್ಯೂಟಿನ ಮಾಡಿ ನಾನು ಇಲ್ಲಿ 16,345 ರೂಪಾಯಿನ ಸಂಪಾದನೆ ಮಾಡ್ಕೊಂಡಿದ್ದೀನಿ, ಬರೀ 10 ಟ್ರಿಪ್ಪನ್ನು ಮಾಡಿ ಆಯ್ತಾ. ಸೊ ಇದೇ ರೀತಿ ನೀವೇನು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಯಾವ ಥರ ಡ್ಯೂಟಿ ಇರುತ್ತೆ, ಏನು ಎತ್ತ, ಯಾವ ಥರ ಫ್ರೀ ಟೈಮಲ್ಲಿ ಮಾಡ್ಕೊಳ್ಳೋದು, ಮತ್ತು ಜಾಯ್ನಿಂಗ್ ಪ್ರೊಸೀಜರ್ ಏನಿದೆ ಅನ್ನೋದನ್ನ ಈ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಓಕೆ, ಈ ಒಂದು ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಗೆ ತುಂಬಾ ಅವಶ್ಯಕತೆ ಇದೆ. ಬೆಂಗಳೂರಿನಲ್ಲಿ ಡ್ರೈವಿಂಗ್ ಕೆಲಸ ಮಾಡಿಕೊಂಡು ಅರ್ನಿಂಗನ್ನು ಮಾಡ್ಕೊಳ್ಬೇಕು. ಇಲ್ಲ ಗುರು, ನಾನು ಫುಲ್ ಟೈಮ್ ಆಗಿ ಡ್ರೈವಿಂಗ್ ಮಾಡ್ತೀನಿ, ತಿಂಗಳಿಗೆ ಒಂದು 35,000 40,000 ರೂಪಾಯಿ ಆರಾಮಾಗಿ ಸಂಪಾದನೆ ಮಾಡ್ಕೊಂಡ್ರೆ ಸಾಕು, ಜಾಸ್ತಿ ಕಮಿಟ್ಮೆಂಟ್ ಇಲ್ಲ ಅನ್ನೋರು ಕೂಡ ಈ ಒಂದು ಪ್ಲಾಟ್ಫಾರ್ಮ್ನಲ್ಲಿ ಮಾಡ್ಬೋದು. ಇಲ್ಲ ನಾನು ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದೀನಿ, ಇನ್ನು ಪಾರ್ಟ್ ಟೈಮ್ 4 ರಿಂದ 5 ಅವರ್ ಫ್ರೀ ಇರುತ್ತೆ ನನಗೆ, ಆ ಫ್ರೀ ಟೈಮಲ್ಲಿ ಅರ್ನಿಂಗ್ ಮಾಡ್ಕೊಳ್ಬೇಕು, ಒಂದು 400 ರಿಂದ 500 ರೂಪಾಯಿ ಅರ್ನಿಂಗ್ ಮಾಡ್ಕೊಂಡ್ರು ಸಾಕು ದಿನಕ್ಕೆ ಅಂತ ಅನ್ನೋರು ಕೂಡ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡ್ಬೋದು. ಓಕೆನಾ? ಸೊ ತುಂಬಾ ಯೂಸ್ಫುಲ್ ಆಗುತ್ತೆ. ಆ ಒಂದು ಪ್ಲಾಟ್ಫಾರ್ಮಲ್ಲಿ ನಾನು ತುಂಬ ಚಾನಲ್ನ ನೀವು ಮುಂಚೆ ನೋಡಿದರೆ ಆ ಒಂದು ಪ್ಲಾಟ್ಫಾರ್ಮ್ನಲ್ಲಿ ನಾನು ಕೂಡ ಕೆಲಸ ಮಾಡಿ ತುಂಬಾ ಅರ್ನಿಂಗ್ ಅನ್ನೋದನ್ನು ಮಾಡ್ಕೊಂಡಿದ್ದೀನಿ. ಬೇಕು ಅಂದರೆ ನಿಮ್ಮ ವಿಡಿಯೋ ಕೊನೆಯಲ್ಲೂ ಕೂಡ ನಾನು ಆ ಒಂದು ವಿಡಿಯೋಗಳನ್ನ ಹಾಕಿರ್ತೀನಿ. ಈ ಒಂದು ವಿಡಿಯೋ ನೋಡಿಕೊಂಡು ನೆಕ್ಸ್ಟ್ ಆ ಒಂದು ವಿಡಿಯೋನು ಕೂಡ ನೋಡ್ಬೋದು, ಯಾವ ರೀತಿ ಅರ್ನಿಂಗ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಅಂತ. ಒಂದು ಪ್ಲಾಟ್ಫಾರ್ಮ್ನಲ್ಲಿ ಕೆಲಸ ಮಾಡೋದು ತುಂಬಾ ಲಾಸು, ಟೈಮ್ ವೇಸ್ಟು ಅಂತ ಅನ್ನೋರು ಯಾರು ಇದ್ದೀರಾ ಅಂತೇಳಿ ದಯವಿಟ್ಟು ಅಂಥವ್ರಿಗೆ ಈ ಒಂದು ವಿಡಿಯೋ ಅಲ್ಲ ಆಯಿತಾ. ಯಾರಿಗೆ ಹಣದ ಅವಶ್ಯಕತೆ ಇದೆ, ಬೇರೆ ಕಡೆ ಸಂಬಳಕ್ಕೆ ಕೆಲಸ ಮಾಡಿ ಅನುಭವಿಸಿರ್ತೀರ, ತಿಂಗಳು ಸಂಬಳ ಬರೋವಂಥ ಕೆಲಸಕ್ಕೆ ಹೋಗಿ ಅಲ್ಲಿನ ಕಷ್ಟನ ಅನುಭವಿಸಿರ್ತೀರ, ನಿಮಗೆ ಗೊತ್ತಿರುತ್ತೆ ದಿನಕ್ಕೆ ಎಷ್ಟು ಅವರು ನೀವು ಡ್ಯೂಟಿ ಮಾಡಬೇಕು, ಕೆಲಸ ಮಾಡಬೇಕು, ಅದಕ್ಕೆ ತಿಂಗಳೆಲ್ಲ ಕಾಯಬೇಕು ಸಂಬಳಕ್ಕೆ ತಗೊಳ್ಳೋದಕ್ಕೆ. ಸೊ ಅಂಥವ್ರಿಗೆ ಒಂದು ಪ್ಲ್ಯಾಟ್ಫಾರ್ಮ್ನ ಕೆಲಸ ಮಾಡಿದ್ರೆ ಆ ಒಂದು ದುಡ್ಡಿನ ಬೆಲೆ ಏನು, ಆ ಟೈಮ್ಗೆ ಇರುವಂಥ ಬೆಲೆ ಏನು ಅನ್ನೋದು ಅರ್ಥ ಆಗುತ್ತೆ. ಯಾರಿಗಾದ್ರು ಇನ್ಫಾರ್ಮೇಶನ್ ಬೇಕಾಗಿರೋರು ಮತ್ತು ಜಾಯ್ನಿಂಗ್ ಆಗಬೇಕು ಅನ್ನೋರು ಈ ಒಂದು ಜಾಬ್ಗೆ, ಅಂಥವ್ರು ಮಾತ್ರ ವಿಡಿಯೋನ ನೋಡಿ. ಓಕೆನಾ? ಈ ಒಂದು ಪ್ಲಾಟ್ಫಾರ್ಮಲ್ಲಿ ನೀವು ಡ್ರೈವಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಬೇಕಾಗಿರುವಂಥ ಅರ್ಹತೆಗಳೇನು, ರಿಕ್ವೈರ್ಮೆಂಟ್ಗಳು ಏನೇನು ಅಂತ ಹೇಳ್ಬಿಡ್ತೀನಿ. ಮೊದಲನೇದಾಗಿ ನೀವೇನಾದರೂ ಈ ಒಂದು ಪ್ಲಾಟ್ಫಾರ್ಮ್ನಲ್ಲಿ ಫುಲ್ ಟೈಮ್ ಅಥವಾ ಪಾರ್ಟ್ ಟೈಮ್ ಆಗಿ ನೀವು ಡ್ರೈವಿಂಗ್ ಕೆಲಸನ ಮಾಡ್ಕೊಂಡು ಅರ್ನಿಂಗ್ ಮಾಡಬೇಕು ಅಂತಂದರೆ ಡೈಲಿ ಬೇಸಿಸ್ನಲ್ಲಿ ಆಯಿತಾ, ಡೈಲಿ ಪೇಮೆಂಟ್ ಇರುತ್ತೆ. ಸೊ ಅದರಲ್ಲಿ ನೀವು ಕೆಲಸ ಮಾಡಬೇಕು ಅಂತಂದರೆ ಮೇನ್ ರಿಕ್ವೈರ್ಮೆಂಟ್ ಬಂದುಬಿಟ್ಟು ನಿಮ್ಮ ಹತ್ರ DL ಇರಬೇಕಾಗುತ್ತೆ. DL ಕಂಪಲ್ಸರಿ ಇರಬೇಕು. DL ಮಾಡಿಸಿ 1 ವರ್ಷ ಆಗಿರಬೇಕಾಗುತ್ತೆ ನೀವು ಒಂದು ಪ್ಲಾಟ್ಫಾರ್ಮ್ ಜಾಯ್ನಿಂಗ್ ಬರೋದಕ್ಕಿಂತ ಮುಂಚೆ. ಮತ್ತು ಯಾರ್ಯಾರು ಈ ಒಂದು ಕೆಲಸ ಮಾಡ್ಬೋದು ಅಂದರೆ 18+ ಆಯಿತಾ, 18 ವರ್ಷದ ಮೇಲ್ಪಟ್ಟವರು ಯಾರು ಬೇಕಾದ್ರೂ ಅವ್ರದ್ದು DL ಮಾಡಿಸಿ 1 ವರ್ಷ ಆಗಿರಬೇಕು. ಎಲ್ಲೋ ಬ್ಯಾಡ್ಜ್ ಆ ಥರ ಏನೂ ಇಲ್ಲ, ಮಾಮೂಲಿ 4 ವೀಲರ್ದು ಲೈಟ್ ಮೋಟರ್ ವೆಹಿಕಲ್ LMV ಇದು ನಿಮಗೆ DL ಮಾಡಿಸ್ಕೊಂಡಿದ್ದು ಸಾಕಾಗುತ್ತೆ. ಮತ್ತು ನಿಮ್ಮ ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು ಮತ್ತು ಒಂದು ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ ಅನ್ನೊಂದು ಕೇಳ್ತಾರೆ. ಸೊ ಅದು ಮತ್ತು ನಿಮ್ಮ ಹತ್ರ ಕೈಯಲ್ಲಿ ಒಂದು 500 ರೂಪಾಯಿ ಇದ್ದರೆ ಸಾಕಾಗುತ್ತೆ. ಸೊ 500 ರೂಪಾಯಿ ತಗೊಂಡು ಹೋಗ್ಬೇಕು ನೀವು ಅಂತ ಅನ್ನೋದನ್ನು ಕೂಡ ನಿಮ್ಗೆ ಹೇಳ್ತೀನಿ. ಮತ್ತು ಆಫೀಸ್ಗೆ ನೀವು ಹೋಗ್ಬೇಕಾಗತ್ತೆ. ಯಾವಾಗ ಅಂತ ಹೇಳಿದ್ರೆ ಟ್ರೈನಿಂಗ್ ಇರುತ್ತೆ, ಒಂದು 1 hour 2 hourದು ಟ್ರೈನಿಂಗ್ ಇರುತ್ತೆ. ಯಾವ ಥರ ಡ್ಯೂಟಿ ಮಾಡಬೇಕು, ಹೆಂಗೆ ಈ ಒಂದು ಪ್ಲಾಟ್ಫಾರ್ಮ್ನ ಯೂಸ್ ಮಾಡ್ಕೊಳ್ಬೇಕು, ಯಾವ ಥರ ಅರ್ನಿಂಗ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಿಮ್ಮ ಕಂಪ್ನಿಯವರು
ನಿಮ್ಗೆ ಡೀಟೇಲ್ ಆಗಿ 1 hour ಇಲ್ಲ 2 hour ಟ್ರೈನಿಂಗ್ ಕೊಟ್ಟು ಕಳಿಸ್ತಾರೆ. ಕಂಪ್ನಿಯಿಂದ ಒಂದು ಟೀ ಶರ್ಟ್ ಅನ್ನು ಕೊಡ್ತಾರೆ. ನೀವು ಡ್ಯೂಟಿ ಮಾಡ್ಬೇಕಾದ್ರೆ ಆ ಒಂದು ಟೀ ಶರ್ಟ್ ಹಾಕೊಳ್ಳೋದಕ್ಕೆ ಕಂಪಲ್ಸರಿ ಆಗಿರುತ್ತೆ. ಅದಕ್ಕೋಸ್ಕರ ನಿಮ್ಗೆ ಹತ್ರ ಒಂದು 500 rupees ಒಳಗಡೆನೆ ಅಮೌಂಟ್ನ ತಗೊಳ್ತಾರೆ. ಮಿಕ್ಕಿದನ್ನ ನಿಮ್ಮ ಒಂದು ಆ್ಯಪಲ್ಲಿ ಅವ್ರದ್ದು ಒಂದು ಆ್ಯಪ್ ಇರುತ್ತೆ. ಸೊ ಆ ಆ್ಯಪಲ್ಲಿ ವಾಲೆಟ್ಗೆ ಆ್ಯಡ್ ಮಾಡುವಂಥದ್ದು ಅಮೌಂಟನ್ನು. ಸೊ ಯಾರನ್ನು ಮಾಡ್ಬೋದು ಅಂತಂದ್ರೆ ಹೇಳಿದ್ನ, ಸ್ಟೂಡೆಂಟ್ಸ್ ಆಗಿದ್ರು ಕೂಡ ಆರಾಮಾಗಿ ನೀವು ಓದ್ಕೊಂಡು ನಿಮ್ಮ ಹತ್ರ DL ಇದೆ, 18+ 18 ವರ್ಷದಕ್ಕಿಂತ ಮೇಲ್ಗಡೆ ಇದ್ದು ನಿಮ್ಮ ಹತ್ರ 4-wheelerದು ಲೈಸೆನ್ಸ್ ಇದೆ ಅಂತ ಹೇಳಿದ್ರೆ ನೀವು ಕೂಡ ಅರ್ನಿಂಗನ್ನು ಮಾಡ್ಕೊಳ್ಬೋದು. ಸೊ ಇದು ಇರುವಂಥದ್ದು ಪಾರ್ಟ್ ಟೈಮ್ ಮತ್ತು ಫುಲ್ ಟೈಮ್ ಆಗಿ ಮಾಡ್ಕೊಳ್ಬೋದು. ಇದು ಇರುವಂಥದ್ದು ಡ್ರೈವ್ ಅಪ್ಲಿಕೇಶನ್. ಇದು ಯಾವುದೇ ಥರ ಪ್ರಮೋಷನ್ ವಿಡಿಯೋ ಅಲ್ಲ. ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಾ ಇದ್ರಿ, ಮತ್ತು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ರೆ ಅದನ್ನು ಕೂಡ ಹಾಕ್ತೀನಿ, ಮೆಸೇಜ್ ಮಾಡಿರುವಂಥದ್ದನ್ನು ಕೂಡ ಟೆಕ್ಸ್ಟ್ ಕೂಡ ಹಾಕ್ತೀನಿ ನನ್ನ ಸ್ಕ್ರೀನಲ್ಲಿ. ಸೊ ಸುಮಾರು ಜನ ಕೇಳ್ತಾ ಇದ್ರಿ ಪಾರ್ಟ್ ಟೈಮಲ್ಲಿ ಸ್ಪೇಲ್ ಡ್ರೈವಿಂಗ್ ಕೆಲಸ ಯಾರು ಇದ್ರಿ ಹೇಳಿ ಅಂತ. ಸೊ ಅದಕ್ಕೆ ಅಂಥವ್ರಿಗೆ ಅಂತಲೇ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ, ಆಯಿತಾ. ಸೊ ಅಪ್ಲಿಕೇಶನ್ ನೇಮ್ ಬಂದ್ಬಿಟ್ಟು ಡ್ರೈವ್ಯೂ ಅಂತೇಳಿ. ಸೊ ನಿಮಗೆ ಲಿಂಕ್ ಬೇಕು ಅಂತ ಹೇಳಿದ್ರೆ ನಂದು ಎಲ್ಲ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ವಾಟ್ಸಪ್ ಗ್ರೂಪ್ ಲಿಂಕ್ನ ಹಾಕಿರ್ತೀನಿ. ಆ ಲಿಂಕಲ್ಲಿ ನಂದು ನಂಬರ್ ಇರುತ್ತೆ. ಸೊ ಆ ನಂಬರ್ಗೆ ನೀವು ನಿಮ್ಮ ವಾಟ್ಸಪ್ ಮುಖಾಂತರ ಅಂತ ಮಾಡ್ಬಿಟ್ಟು ಡ್ರೈವ್ಯೂ ಜಾಯ್ನಿಂಗ್ ಲಿಂಕ್ ಅಂತ ನನಗೆ ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ಅಲ್ಲಿ ಲಿಂಕನ್ನು ಕಳಿಸ್ತೀನಿ. ಡ್ರೈವ್ಯೂಗೆ ಜಾಯ್ನ್ ಆಗೋದಕ್ಕೆ ಲಿಂಕನ್ನು ಕಳಿಸ್ಕೊಡ್ತೀನಿ. ಮತ್ತು ಡಿಸ್ಕ್ರಿಪ್ಷನಲ್ಲಿ ಆದರೂ ಕೂಡ ಹಾಕಿರ್ತೀನಿ, ಆಯಿತಾ. ಹಾಕಿಲ್ಲ ಅಂತಾರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮಗೆ ಡ್ರೈವ್ಯೂದು ಲಿಂಕನ್ನು ಕಳಿಸ್ಕೊಡ್ತೀನಿ. ಸೊ ಇಷ್ಟು ಇರೋವಂಥದ್ದು. ಮತ್ತು ಇನ್ನೊಂದು ಹೇಳೋದನ್ನು ಮರ್ತೆ ನಾನು, ನೀವು ಟ್ರೈನಿಂಗ್ ಅಂತ ಹೋದಾಗ ನಿಮಗೆ ಅಲ್ಲಿ ಒಂದು ಟೆಸ್ಟ್ ಡ್ರೈವ್ನ ಮಾಡ್ತಾರೆ. ಅವ್ರದ್ದೇ ಒಂದು ಡ್ರೈವ್ಯೂ ಆಫೀಸಲ್ಲಿ ಅವ್ರದ್ದೇ ಒಂದು ಕಾರ್ ಇರುತ್ತೆ. ಸೊ ಆ ಕಾರಲ್ಲಿ ನಿಮಗೆ ಟೆಸ್ಟ್ ಡ್ರೈವನ್ನು ಮಾಡ್ತಾರೆ. ಟೆಸ್ಟ್ ಡ್ರೈವ್ ಅಂದರೆ ಸುಮಾರು ಜನ ಎದುರ್ಕೊಂಡ್ಬಿಡ್ತಾರೆ, ಹೆಂಗಿರುತ್ತೆ, ಏನು ಕಥೆನೇ, ಏನಾಗ್ಬಿಡುತ್ತೋ ಅಂತ. ಸೊ ಆ ಥರ ಏನೂ ಇಲ್ಲ. ಒಂದು ಕಡೆ ಒಂದು ಗಾಡಿನ ಪಾರ್ಕ್ ಮಾಡಿರ್ತಾರೆ ಅವ್ರನ್ನ. ಸೊ ಆ ಒಂದು ಗಾಡಿನ ನೀವು ತೆಗೆದು ರಿವರ್ಸ್ ಹಾಕಿ, ಚಿಕ್ಕ ರೋಡು, ಆ ರೋಡಲ್ಲೇ ನಿಲ್ಲಿಸಿರ್ತಾರೆ. ಎಲ್ಲಿ ಪಾರ್ಕ್ ಮಾಡಿರ್ತಾರೆ. ಸೊ ಆಗ ಅಲ್ಲಿಂದ ಗಾಡಿನ ತೆಗೆದು ರಿವರ್ಸ್ ಎಲ್ಲ ನೀಟಾಗಿ ಹೆಂಗೆ ಹಾಕಿ ನೀವು ವಾಪಸ್ ಅದೇ ಜಾಗಕ್ಕೆ ಯಾವ ಥರ ಪಾರ್ಕ್ ಮಾಡ್ತೀರಾ, ಎಲ್ಲೂ ಟಚ್ ಮಾಡಿದಿರಂಗೆ ಅನ್ನೋದನ್ನು ನೋಡ್ತಾರೆ. ಅಷ್ಟೇ ಟೆಸ್ಟ್ ಡ್ರೈವ್ ಇರುತ್ತೆ. ಸೊ ಇದರಲ್ಲಿ ಬಂದ್ಬಿಟ್ಟು ನಿಮ್ಗೆ ಆಟೋಮೆಟಿಕ್ ಮತ್ತು ಮ್ಯಾನ್ಯಲ್ 2 ಕಾರು ಟೆಸ್ಟ್ ಡ್ರೈವ್ ಇರುತ್ತೆ. ಸೊ ನಿಮಗೆ 2 ಕಾರು ಡ್ರೈವ್ ಮಾಡೋಕ್ಕೆ ಬರುತ್ತೆ, ಟೆಸ್ಟ್ ಡ್ರೈವ್ ಕೂಡ ಕೊಡ್ಬೋದು ಅಲ್ಲಿ. ಅದಾದ್ಮೇಲಿಂದ ಬಂದ್ಬಿಟ್ಟು ನಿಮ್ಮ ಆನ್ ಬೋರ್ಡಿಂಗ್ ಎಲ್ಲ ಟ್ರೈನಿಂಗ್ ಆಗಿ ಟೆಸ್ಟ್ ಡ್ರೈವ್ ಎಲ್ಲ ಆಗಿ 1 hour ಇಲ್ಲ 2 hourಗೆ ನಿಮಗೆ ಆನ್ ಬೋರ್ಡಿಂಗ್ ಆಗುತ್ತೆ. ಸೊ ಆಮೇಲಿಂದ ನೀವು ಡ್ಯೂಟಿನ ಅನ್ನೋದನ್ನು ಮಾಡ್ಕೊಳ್ಬೋದು, ಆಯಿತಾ. ಸೊ ಇಷ್ಟು ಇರುವಂಥದ್ದು. ಇಷ್ಟನ್ನು ತಿಳ್ಕೊಳ್ಳಿದಷ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ ಹೇಳ್ತೀನಿ ನಾನು ಕಂಪ್ಲೀಟಾಗಿ. ಸೊ ಒಂದೇ ವಿಡಿಯೋದಲ್ಲಿ ಹೇಳ್ತಾ ಹೋಗಿದ್ರೆ ನಿಮಗೂ ಅರ್ಥ ಆಗೋದಿಲ್ಲ, ಕನ್ಫ್ಯೂಸ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ನೀವು ಫಸ್ಟ್ ಟೈಮ್ ಯಾರಾದರೂ ಜಾಯ್ನಿಂಗ್ ಆಗಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ. ಮತ್ತು ಇನ್ನೊಂದು ಹೇಳ್ಬಿಡ್ತೀನಿ, ಮೇನ್ ಏನಪ್ಪ ಅಂದರೆ ಡ್ಯೂಟಿ ಬಂದ್ಬಿಟ್ಟು ಇದಕ್ಕೆ ಕಾರ್ ತೊಗೋಬೇಕಾ, ಕಾರ್ ಯಾರು ಕೊಡ್ತಾರೆ, ಏನು ಕತೆ ಅಂತ ಹೇಳ್ತೀರಾ. ಸೊ ಕಾರು ನೀವು ಕೂಡ ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಕಂಪ್ನಿಯವರು ನಿಮಗೆ ಕಾರನ್ನು ಕೊಡೋದಿಲ್ಲ. ಇದೇನಂತಂದರೆ ವೈಟ್ ಬೋರ್ಡ್ ಕಾರ್ ಇರುವಂಥ ಕಸ್ಟಮರ್ಗಳು ಅವ್ರಿಗೆ ಅವರ್ಲಿ ಬೇಸಸ್ಸು ಇಲ್ಲ ಪ್ಯಾಕೇಜ್ ಲೆಕ್ಕದಲ್ಲಿ ಒಂದು ಡ್ರೈವರ್ಸ್ನ ಬುಕ್ ಮಾಡ್ತಾರೆ. ಸೊ ಆವಾಗ ನೀವು ಬುಕ್ಕಿಂಗ್ಸ್ಗಳನ್ನ ತೊಗೊಂಡು ನಿಮ್ಗೆ ಇಷ್ಟ ಆಗಿರುವಂಥ ನಿಮ್ಮ ನಿಯರ್ ಬೈ ಇರುವಂಥ ಬುಕ್ಕಿಂಗ್ಸ್ನ ತೊಗೊಂಡು ಹೋಗಿ ಡ್ರೈವ್ ಮಾಡೋವಂಥದ್ದು. ಸೊ ಫ್ಯೂಲ್ ಅವ್ರದ್ದೇ, ಫ್ಯೂಲ್ ಕಸ್ಟಮರ್ದು, ಕಾರ್ ಕಸ್ಟಮರ್ಸ್ದು ಎಲ್ಲ ಅವ್ರದ್ದೇ. ಬಟ್ ನೀವು ಡ್ರೈವಿಂಗ್ ಹೋಗಿ ಮಾಡಿಬಿಟ್ಟು ಬರ್ತೀರಾ, ಅಷ್ಟೇ ಇರುವಂಥದ್ದು. ನಿಮ್ಮ ಹತ್ರ 2-wheeler ಇದ್ರೂ ಕೂಡ ಆಗತ್ತೆ. ಕಸ್ಟಮರ್ ಲೊಕೇಶನಲ್ಲಿ ಹೋಗಿ ನಿಲ್ಲಿಸ್ಬಿಟ್ಟು 2-wheelerನ, ಸೊ ಅಲ್ಲಿಂದ ಕಸ್ಟಮರ್ ಕಾರ್ನ ಡ್ರೈವ್ ಮಾಡಿಬಿಟ್ಟು ಮನೆಗೆ ವಾಪಸ್ ಡ್ಯೂಟಿ ಮುಗಿಸ್ಕೊಂಡು ಬರ್ಬೇಕಾದ್ರೆ 2-wheelerನ ತೊಗೊಂಡು ವಾಪಸ್ ಮನೆಗೆ ಬರ್ಬೋದು. ಇಲ್ಲ ಅಂತ ಬಸ್ಸಲ್ಲಿ ನೀವು ಬಸ್ ಪಾಸ್, ಡೈಲಿ ಪಾಸ್ ಇರುತ್ತೆ 70 rupeesದು, ಅದನ್ನು ಕೂಡ ತೊಗೊಂಡು ನೀವು ಇದರಲ್ಲಿ ಒಂದು ಡ್ರೈವಿನಲ್ಲಿ ಅರ್ನಿಂಗ್ ಅನ್ನೋದನ್ನು ಮಾಡ್ಬೋದು. ಸೊ ಇಷ್ಟೊಂದು ತಿಳ್ಕೊಳ್ಳಿ. ಈಗ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ಡ್ರೈವಿಗೆ ಪಾರ್ಟ್ ಟೈಮ್ ಆಗಿಲ್ಲ ಫುಲ್ ಟೈಮ್ ಆಗಿ ಜಾಯ್ನಿಂಗ್ ಆಗಬೇಕು, ಅಲ್ಲಿ ಅರ್ನಿಂಗ್ ಅನ್ನೋದನ್ನು ಮಾಡ್ಕೊಳ್ಬೇಕು ಅಂತ ಯಾರಿಗಾದ್ರು ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ನಂದು ವಾಟ್ಸಪ್ ಗ್ರೂಪ್ ಲಿಂಕ್ ಇರುತ್ತೆ. ಅದರಲ್ಲಿ ನಂದು ಫಸ್ಟ್ ನಂಬರು, ಆಯಿತಾ, ನನ್ನ ಮೇಲ್ಗಡೆ ಲೋಗೋ ಇರುತ್ತೆ. ಆ ಲೋಗೋದಲ್ಲಿರುವಂಥ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಅಂತ ಹಾಕ್ಬಿಟ್ಟು ಸೆಂಡ್ ಡ್ರೈವ್ಯೂ ಜಾಯ್ನಿಂಗ್ ಲಿಂಕ್ ಅಂತ ಹಾಕಿದ್ರೆ ಅಲ್ಲಿ ನಿಮಗೆ ಲಿಂಕನ್ನು ಕಳಿಸ್ಕೊಡ್ತೀನಿ. ಸೊ ಇಷ್ಟೊಂದು ತಿಳ್ಕೊಳ್ಳಿ. ನೆಕ್ಸ್ಟ್ ಯಾವ ಥರ ಇರುತ್ತೆ, ಯಾವ ಥರ ವರ್ಕ್ ಇರುತ್ತೆ, ಏನು ಎತ್ತ ಅನ್ನೋದನ್ನು ಲೈವ್ ಆಗಿ ನಿಮಗೆ ಆ್ಯಪಲ್ಲಿ ಯಾವ ಥರ ಶೋ ಆಗುತ್ತೆ, ಯಾವ ಥರ ಬುಕ್ಕಿಂಗ್ ತೊಗೊಂಡು ಹೋಗೋದು ಅನ್ನೋದು ನಾನು ಕೂಡ ಸ್ವತಃ ಡ್ಯೂಟಿ ಮಾಡಿ ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಇಷ್ಟು ನೇಟ ಗೈಸ್, ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಅಲ್ಲಿಗೆ ಸಿಗೋಣ. ಟೇಕ್ ಕೇರ್, ಸಿ ಬೈ ಗೈಸ್.